ಆನೆಗಳ ಸಂರಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಕೇರಳದಲ್ಲಾಗುತ್ತೆ, ದೂರದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆಗುತ್ತೆ. ಇವೆಲ್ಲವನ್ನ ನೋಡ್ತಾ ಇದ್ದರೆ ನಮ್ಮ ರಾಜ್ಯದಲ್ಲಿ ಯಾಕೆ ಹೀಗೆ ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಬರುತ್ತೆ. ನಮ್ಮ ಜೊತೆಗೆ NECFನ ಕಾರ್ಯದರ್ಶಿ ಶಶಿಧರ್ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಲೇ ಕೇಳಿಸ್ತಾ ಇರಲಿಲ್ಲ. ನಮಸ್ತೆ ಸರ್. ಸರ್, ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಒಂದು ಆನೆಗಳ ಸಂತತಿಯನ್ನು ನಾವು ನೋಡ್ತೀವಿ. ಆದರೆ ಆನೆ ಸಂರಕ್ಷಣೆ ಅಂತ ಬಂದಾಗ ನಮ್ಮಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಅವುಗಳ ಪಾಲನೆ, ಪೋಷಣೆ, ಅವಳಿಗೆ ಸಂರಕ್ಷಣೆ ನಮ್ಮಲ್ಲಿ ಸಿಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಸರ್, ಇಲ್ಲಿ ನಮ್ಮ ಪ್ರಥಮವಾಗಿ ನಾವು ಆಲೋಚನೆ ಮಾಡ್ಬೇಕಾದ ವಿಚಾರ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಒಂದು 35 ಟೈಗರ್ ಕಾರಿಡಾರ್ ಅಂತ ಹೇಳಿ ಒಂದು ಡಿಕ್ಲೇರ್ ಮಾಡಿದ್ದಾರೆ. 35 ಟೈಗರ್ ಅಂದ್ರೆ NTCA, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಹೇಳಿ ಅವರು ಹುಲಿ ಸಂರಕ್ಷಣಾ ಅಂದ್ರೆ ಏರಿಯಾ ಅಂತ. ಈಗ ಒಂದು ಹುಲಿ ಸಂರಕ್ಷಣೆ ಯಾಕೆ ಒಂದು ಕಾರಿಡಾರ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಹುಲಿ ಒಂದು 50 ಸ್ಕ್ವೇರ್ ಕಿಲೋಮೀಟರ್ ತನ್ನ ಟೆರಿಟರಿ ಅಂತ ಮಾಡ್ಕೊಳ್ಳುತ್ತೆ. ಆ ಟೆರಿಟರಿಯಲ್ಲಿ ಅದಕ್ಕೆ ಒಂದು ಹೆಲ್ತಿಯಾಗಿ ಹುಲಿ ಇರ್ಬೇಕಿದ್ರೆ 1 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 1 ಕಾಡು ಕೋಣ, 2 ಕಡವೆ, 10 ಹಂದಿ ಮತ್ತು 5 ಜಿಂಕೆ, ಈ ರೀತಿ ಹೆಲ್ತಿ ಆಗಿದ್ರೆ ಮಾತ್ರ ಒಂದು ಹುಲಿ ಹೆಲ್ತಿ ಆಗಿರುತ್ತೆ. ಮತ್ತೆ ಅದು ಇಕೋ ಸೆನ್ಸಿಟಿವ್ ಝೋನ್ ಆಗಿರುತ್ತೆ. ಅಲ್ಲಿ ಬಯೋಸೆನ್ಸಿಟಿವ್ ಮತ್ತೆ ಇದು ಮಳೆ ಕಾಡಾಗಿರುತ್ತೆ, ಮಳೆ ಬೀಳುತ್ತೆ. ಆದ್ರಿಂದ ಹುಲಿ ಒಂದು ಉಳಿದ್ರೆ ಆ ರೀತಿ ಕಾಡು ಉಳಿಯುತ್ತೆ ಅಂತ ಹೇಳಿ. ಆದ್ರೆ ನಮ್ಮ ಜನರಿಗೆ, ನಮ್ಮ ಸರ್ಕಾರಗಳಿಗೆ ಮತ್ತೆ ನಮ್ಮ ಅಧಿಕಾರಿಗಳಿಗೆ ಹುಲಿ ಎಷ್ಟು ಪ್ರಾಮುಖ್ಯತೆಯೋ ಆನೆ ಕೂಡ ಅಷ್ಟೇ ಪ್ರಾಮುಖ್ಯತೆ ಅನ್ನುವಂಥದ್ದು, ಈ ಭೂಮಿಯನ್ನ ಇಕೋ ಬ್ಯಾಲೆನ್ಸಿಂಗ್ ಮಾಡ್ಲಿಕ್ಕೆ ಅನ್ನುವಂಥದ್ದು ಜನರಿಗೆ ಅರ್ಥ ಮಾಡಿಸ್ಲಿಕ್ಕೆ ನಮ್ಮ ಅಧಿಕಾರಿಗಳು ಮತ್ತೆ ಸರ್ಕಾರ ವಿಫಲ ಆಗಿದೆ ಅನ್ನುವಂಥದ್ದು ನಾವು ಫಸ್ಟ್ ತಿಳ್ಕೊಳ್ಬೇಕು. ಯಾಕೆಂದ್ರೆ ನಮ್ಮ ರಾಜ್ಯದೊಳಗೆ ಎಲ್ಲಿಯೂ ಕೂಡ ಅಧಿಕೃತವಾದ ಆನೆ ಕಾರಿಡಾರ್ ಅಂತ ಹೇಳಿ ಡಿಕ್ಲೇರ್ ಮಾಡ್ಲಿಕ್ಕೆ ಆಗುದು ಇಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ. ಯಾಕೆ ಹೇಳಿದ್ರೆ, ಆನೆಗಳು ಅವು ಬೃಹತ್ ಗಾತ್ರದ ಜೀವಿಗಳು, ಸಂಘ ಜೀವಿಗಳು. ಒಂದು ಕಾಡಿಂದ ಇನ್ನೊಂದು ಕಾಡಿಗೆ, ಒಂದು ಬೆಟ್ಟದಿಂದ ಒಂದು ಬೆಟ್ಟಕ್ಕೆ ಅದು ಆಹಾರ ಮತ್ತು ಮೇವನ್ನು, ನೀರನ್ನು ಹುಡುಕೊಂಡು ಹೋಗ್ತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಇವತ್ತು ಆನೆಯನ್ನ ಪರ್ಟಿಕ್ಯುಲರ್ ಇಂಥದೇ ಕಾರಿಡಾರ್ ಅಂತ ಹೇಳಿ ನಾವು ಜಡ್ಜ್ ಮಾಡಕ್ ಆಗುದಿಲ್ಲ. ಆದ್ರೆ ಇವತ್ತು ಆನೆಗಳು ಮತ್ತು ಮಾನವನ ಸಂಘರ್ಷ ಮತ್ತು ಆನೆಗಳು ಕಾಡಿಂದ ಯಾಕೆ ಬರ್ತಾ ಇದೆ ಅಂತೇಳಿ ಹೇಳಿ ಆಲೋಚನೆ ಮಾಡ್ಲಿಕ್ಕೆ ಹೋದ್ರೆ, ಆನೆಗಳು ಕಾಡಿಂದ ನಾಡಿಗೆ ಬರ್ತಾ ಇಲ್ಲ. ಆನೆಗಳು ಇರುವಂತ ಕಾಡಿಗೆ ಮನುಷ್ಯ ಹೋಗಿ ಅಲ್ಲಿ ಡಿಸ್ಟರ್ಬ್ ಮಾಡಿರೋದ್ರಿಂದ ಆನೆಗಳು ಈಚೆ ಕಡೆ ಬರ್ತಾ ಇವೆ ಅಂತೇಳಿ ಹೇಳಿ. ಫಾರ್ ಎಕ್ಸಾಂಪಲ್, ಇವತ್ತು ಸಕಲೇಶ್ಪುರ ತಗೊಂಡು ಹೋಗ್ತೀವಿ. ಸಕಲೇಶ್ಪುರದಲ್ಲಿ ಎತ್ತಿನಹೊಳೆ ಕಾಮಗಾರಿ ನಡೆದಿದೆ. ಸಾರಿ, ನಮ್ಮ ಶಿರಾಡಿಯಲ್ಲಿ ಎತ್ತಿನಹೊಳೆ ಕಾಮಗಾರಿ ಏನ್ ನಡೀತಾ ಇದೆ. ಅಲ್ಲಿ ನೋಡಿ, ಅರಗಡೆ ಗುಡ್ಡೆಯಿಂದ ಆಚೆಗೆ ವೆಂಕಟಗಿರಿವರೆಗೆ ಅಲ್ಲಿ ಹೋಗ್ತಕ್ಕಂಥದ್ದು ಆನೆ ಕಾರಿಡಾರ್. ಆನೆಗಳು ಸಂಚಾರ ಮಾಡ್ತಕ್ಕಂಥದ್ದು ಮುಗಿಲಗಿರಿ ಹತ್ರ. ಇವತ್ತು ಅಲ್ಲಿ ಏನ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ಪೈಪ್ ಹಾಕಿದ್ರು, ಬೆಟ್ಟ ಹಾಕಿದ್ರು, ಅಲ್ಲಿ ಕುಡಿಯುವ ನೀರಿನ ಸೋರ್ಸಸ್ ಅನ್ನ ಅಲ್ಲಿ ಡಿಸ್ಟ್ರಿಕ್ಟ್ ಮಾಡಿದ್ರು. ಮತ್ತೆ ಆನೆಗಳು ಎಲ್ಲಿ ಹೋಗ್ಬೇಕು? ಅದೇ ರೀತಿ ಕರ್ನಾಟಕದ ಇತರ ಭಾಗಗಳಲ್ಲಿ ಕೂಡ ಈ ಕಾಫಿ ಎಸ್ಟೇಟ್ಗಳು, ಮತ್ತೆ ಅರಣ್ಯ ಒತ್ತುವರಿ, ಶೋಲಾ ಫಾರೆಸ್ಟ್ ಗಳ ಒತ್ತುವರಿ, ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ಅಲ್ಲಿ ಎಲ್ಲ ಮಾಡ್ಕೊಳ್ಳುವಂತದ್ದು, ಅಲ್ಲಿ ಪಟಾಕಿ ಸಿಡಿಸುವಂತದ್ದು, ಅವುಗಳ ಕುಡಿಯುವ ನೀರಿನ ಮೂಲವನ್ನ ಹಾಳು ಮಾಡುವಂತದ್ದು. ಇವತ್ತು ಸೊಪ್ಪಿನ ಗುಡ್ಡೆ ಮತ್ತು ರಾಮನ ಬೆಟ್ಟ ಅಂತೇಳಿ ಹೇಳಿ ಮೊನ್ನೆ ನಮ್ಮ ಪರಿಸರವಾದಿ ದಿನೇಶ್ ಹೊಳ್ಡೂರ್ ಒಂದು ವಿಡಿಯೋ ಹಾಕಿದ್ರಲ್ಲಿ ಚಾರ್ಮಾಡಿಯಲ್ಲಿ. ಅಲ್ಲಿ ಯಾವತ್ತು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ವರೆಗೆ ಆ ಗುಡ್ಡದ ತುದಿಯಲ್ಲಿ ನೀರಿರ್ತಕ್ಕಂಥ ಜಾಗ, ಆನೆಗಳು ಸೇರಿದಂತೆ ಕಾಡು ಕೋಣಗಳೆಲ್ಲವೂ ಬಂದು ಆ ಗುಡ್ಡದ ತುದಿಯಲ್ಲಿ ನೀರು ಕುಡ್ಕೊಂಡು ಹೋಗ್ತಕ್ಕಂಥ ಜಾಗ ಇವತ್ತೇ ಡಿಸೆಂಬರ್ ಎಂಡ್ ಒಳಗೆ ಅಲ್ಲಿ ನೀರು ಡ್ರೈ ಆಗ್ಲಿಕ್ಕೆ ಶುರುವಾಗಿದೆ. ಯಾಕೆಂದ್ರೆ ಸುತ್ತಮುತ್ತ ಎಲ್ಲ ಅಡಿಕೆ ತೋಟಗಳು, ಹಗಲಿರುಳು ಬೋರ್ವೆಲ್ ನೀರು ಸಕ್ ಮಾಡುವಂತದ್ದು. ಬೆಟ್ಟಗಳಲ್ಲೂ ಕೂಡ ಇವತ್ತು ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ, ನೀರಿನ ಕೊರತೆ ಕಡಿಮೆ ಆಗ್ತಾ ಇದೆ. ಪ್ರಾಣಿಗಳಿಗೆ ನೀರಿನ ಸ್ಕ್ಯಾರ್ಸಿಟಿಯಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಅದು ಉತ್ಪತ್ತಿ ಆಗಿ ಯಾವಾಗ ನೀರಿನ ಸ್ಕ್ಯಾರ್ಸಿಟಿ ಮತ್ತೆ ಮೇವಿನ ಸ್ಕ್ಯಾರ್ಸಿಟಿಯಲ್ಲಿ ಜಾಸ್ತಿ ಆಗುತ್ತೆ, ಆಬ್ವಿಯಸ್ಲಿ ನೀರನ್ನು ಹುಡ್ಕೊಂಡು ನಾಡಿಗೆ ಬರ್ತಕ್ಕಂಥದ್ದು ಇದು ಸ್ವಾಭಾವಿಕವಾಗಿದೆ. ಕಾರಿಡಾರ್ಗಳನ್ನ ಪುನರುಜ್ಜೀವನಗೊಳಿಸುವುದು ಅಷ್ಟು ಸುಲಭ ಅಲ್ಲ ಅನ್ನುವಂತ ಒಂದು ಚರ್ಚೆ ಆಗ್ತಾ ಇದೆ. ಅಂದ್ರೆ ನಮ್ಮಲ್ಲಿ ಪ್ರಯತ್ನಗಳಾಗ್ತಾ ಇದೆ, ಅದು ಸಾಕಾರ ಆಗ್ತಾ ಇಲ್ಲ ಅನ್ನುವಂತ ಒಂದು ಚರ್ಚೆ ನಡೀತಾ ಇರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಅಂದ್ರೆ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇರುತ್ತೆ, ಆಗ್ತಿಲ್ಲ ಅಂತ ಹೇಳಿ. ಸರ್, ಅದು ಗಾದೆ ಉಂಟು ಸರ್. ನಮ್ಮಲ್ಲಿ ಎಲ್ಲರಿಗೂ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಗೋಪ್ರೇಮಿಗಳು ತುಂಬಾ ಜನ ಇದ್ದಾರೆ. ಗೋವುಗಳ ಉಳಿಸಿ ಬೆಳೆಸ್ಬೇಕಂತ ಹೇಳಿ. ಹಾಗಂತ ಗೋಮಾಳ ಭೂಮಿ ಒತ್ತುವರಿ ಮಾಡ್ಲಿಕ್ಕೆ ಎಲ್ಲರಿಗೂ ಬೇಕು. ಎಲ್ಲರಿಗೂ ಗೋಮಾಳ ಜಾಗ ಬೇಕು. ಬ್ರಿಟಿಷರು ಬಿಟ್ಟು ಹೋಗಿರುವಂತ ಜಾಗ. ಗೋಮಾಳ ಭೂಮಿ ಒತ್ತುವರಿಯನ್ನು ಬಿಡ್ಲಿಕ್ಕೆ ಯಾರು ತಯಾರಿಲ್ಲ, ಗೋವು ಬೇಕು. ಅದೇ ರೀತಿ ಆನೆ ಕಾಡಿನ ಸಮಸ್ಯೆ ಇರ್ಬೋದು, ಪ್ರಾಣಿಗಳ ಸಂಘರ್ಷ ಇರಬಹುದು. ಪ್ರಾಣಿಗಳು ಇವ್ರ ಜಾಗಕ್ಕೆ ಬರಬಾರ್ದು, ಯಾವ್ದು ನಾಡಿಗೆ ತೋಟಕ್ಕೆ ಬರಬಾರ್ದು. ಹಾಗಂತ ಇವರು ಕಾಡನ್ನು ಒತ್ತುವರಿ ಮಾಡ್ಕೊಳ್ಳೋದು ಇವ್ರು ಬಿಡುದಿಲ್ಲ. ಯಾಕಂದ್ರೆ ಇವರ ಆಸ್ತಿ ಕ್ರಿಯೇಟ್ ಆಗ್ತದೆ. ಇದು ಜನರದೊಂದು ಮೆಂಟಾಲಿಟಿ. ಇವತ್ತು 106 ಎಕರೆ ಜಾಗ ಇದ್ದವರು ಇನ್ನೊಂದು 106 ಎಕರೆ ಒತ್ತುವರಿ ಮಾಡ್ಕೊಳ್ತಾರೆ. 10-20 ಜಾಗ ಇದ್ದವರು ಇನ್ನೊಂದು 10-20 ಜಾಗವನ್ನು ಒತ್ತುವರಿ ಮಾಡ್ಕೊಂಡು ಆನೆಗಳು ಮತ್ತೆ ಇತರ ಪ್ರಾಣಿಗಳು ಓಡಾಡ್ತಕ್ಕಂಥ ಜಾಗವನ್ನ ಒತ್ತುವರಿ ಮಾಡ್ಕೊಳ್ಳುವಂಥದ್ದು, ಅವುಗಳಿಗೆ ಸಮಸ್ಯೆ ಉಂಟು ಮಾಡುವಂಥದ್ದು. ಇವತ್ತು ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇದೆ. ಯಾವುದು ಗೋದವರ್ಮನ್ ಪ್ರಕರಣದಿಂದ ಹಿಡಿದು ಅಥವಾ ಮೊನ್ನೆ ಈಗ ಇಡೀ ರಾಜ್ಯದೊಳಗೆ, ದೇಶದೊಳಗೆ ಎಷ್ಟೆಷ್ಟು ಒತ್ತುವರಿ ಆಗಿದೆ. ನಾವೀಗ ಹೇಳ್ತೀವಿ 33% ಫಾರೆಸ್ಟ್ ಇರಬೇಕು ದೇಶದಲ್ಲಿ ಅಂತ ಹೇಳಿ. ಕರ್ನಾಟಕದ 18% ಇದೆ ಅಂತ ಹೇಳ್ತೀವಿ. ಅವೆಲ್ಲವೂ ಬರೇ ಪತ್ರಗಳಲ್ಲಿರುವಂತದ್ದು ಬಿಟ್ರೆ
ಮ್ಯಾಕ್ಸಿಮಮ್ ಕರ್ನಾಟಕದಲ್ಲಿ 11% ಕಾಡು ಸಿಗ್ಬಹುದು. ಉಳಿದವೆಲ್ಲವೂ ಕೂಡ ಇವತ್ತು ನ್ಯಾಚುರಲ್ ಫಾರೆಸ್ಟ್ ಗಳಲ್ಲ, ಅವೆಲ್ಲವೂ ಆರ್ಟಿಫಿಷಿಯಲ್ ಫಾರೆಸ್ಟ್ ಗಳು, ಹೆಚ್ಚುವರಿ ಒತ್ತುವರಿ ಆಗಿರುವಂತದ್ದು ಅಕೇಶಿಯಾ ಫಾರೆಸ್ಟ್ ಇರ್ಬೋದು, ಇಲ್ಲ ಲಾಂಟಾನೋ ಫಾರೆಸ್ಟ್ ಗಳಿರ್ಬೋದು, ಅಥವಾ ಇನ್ನೊಂದಿಷ್ಟು ಈ ನಮ್ಮ ಹುಲ್ಲುಗಾವಲು ಮತ್ತೆ ಈ ನಮ್ಮ ಅಡಿಕೆ ತೋಟ, ರಬ್ಬರ್ ತೋಟ, ಇವುಗಳನ್ನೆಲ್ಲ ನಮ್ಮ ಮೇಲ್ಗಡೆ ಸ್ಯಾಟಲೈಟ್ ಮುಖಾಂತರ ಪಡೆದಂತ ಇಮೇಜ್ ಗಳೇ ಹೊರತು ನಿಜವಾದ ಅಂಕಿಅಂಶಗಳನ್ನು ಕೊಡ್ತಾ ಇಲ್ಲ. ಇನ್ನು ಸುಪ್ರೀಂ ಕೋರ್ಟ್ ಮೂರ್ ಬಾರಿ ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಎಷ್ಟು ನೀವು ಒತ್ತುವರಿ ತೆರವನ್ನು ಎಷ್ಟು ಮಾಡಿದೀರಿ ಅಂತೇಳಿ ಕೇಳಿದ್ರೆ, ಒತ್ತುವರಿ ತೆರವು ಮಾಡ್ಲಿಕ್ಕೆ ಇವತ್ತು ಅರಣ್ಯಾಧಿಕಾರಿಗಳು ಬಂದ್ರೆ ನಮ್ಮ ಕೆಲವೊಂದು ಇವರು ಈ ಕೊತ್ತೂರು ಮಂಜುನಾಥ್ ಅಂತವ್ರು ಹೇಳ್ತಾರೆ, ನಿಮಗೆ ಮೆಟ್ಟಲ್ ರೈತರ ಹತ್ರ ಹೊಡಿಸ್ತೇನೆ ಅಂತ ಹೇಳುದು, ಮತ್ತೊಬ್ಬ ಫಾರೆಸ್ಟ್ ಆಫೀಸರ್ ನೀವು ಮೆಟ್ಟಲ್ಲಿ ಹೊಡಿಸ್ತೇನೆ ಒತ್ತುವರಿ ತೆರವು ಮಾಡ್ಲಿಕ್ಕೆ ಬಂದ್ರೆ ಹೇಳುದು. ಜನಪ್ರತಿನಿಧಿಗಳು ತುಂಬಾ ಜನ ಅವರಿಗೆ ಈ ಮತ್ತೆ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ಒಂದು ಬ್ರೇಕ್ ಸಮಯ ಆಗಿದೆ ನನಗೆ, ಒಂದು ಬ್ರೇಕ್